ನಂಗೆ ವೇಟ್ ಲಾಸ್ಗಿನ ನಂಗೆ ಪ್ರೆಗ್ನೆಂಟ್ ಆಗ್ಬೇಕು ಅನ್ನೋದಿದೆ. ನಾನು ಹ್ಮ್ ಇದೇ ವೇ ಅಲ್ಲೇ ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ನಾನು ಪ್ರೆಗ್ನೆಂಟ್ ಆಗ್ಬೇಕಾದಾಗ ನಾನು ಹ್ಮ್ ಎಷ್ಟು 66 ಏನೋ ಆಗಿದೆ ಸರ್, ಮಧ್ಯ ಸಣ್ಣ ಆದಾಗ ಪೂರ್ತಿ 74 ಇಂದ 66 ಆಗಿದೆ. ಇರೆಗ್ಯುಲರ್ ಇತ್ತಾ ರೆಗ್ಯುಲರ್ ಇತ್ತಾ ನಿಮ್ದು? ಅಂದ್ರೆ ನನ್ಗೆ ಹೆಂಗಾಗ್ತಾ ಇತ್ತು, ಒಂದ್ 35-40 ಡೇಸ್ ಆತರ ಆಗೋದು ಸರ್ ನನ್ಗೆ. ನಾನ್ ಹ್ಮ್ ಅನ್ಕೊಂಡೆ ಮೇ ಬಿ ನನ್ ಸೈಕಲ್ ಆತರ ಇರ್ಬೋದೇನೋ ಅಂತ ಹೇಳಿ ಅನ್ಕೊಂಡೆ. ಬಟ್ ಯಾವಾಗ ನಿಮ್ ಕಡೆ ಇದನ್ನ ನಾನು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ನೋ, ಕರೆಕ್ಟ್ ಆಗಿ ನಂಗೆ 28 ಡೇಸ್ ಆಗ್ಬಿಡೋದು. ಆದ್ಮೇಲೆನೆ ಅದು ನನ್ಗೆ ಒಂದ್ 10 ಡೇಸ್ ಗ್ಯಾಪ್ ಆಯ್ತಲ್ವಾ, ನಾನ್ ಅನ್ಕೊಂಡೆ ಮತ್ತೆ ಏನೋ ಮೊದ್ಲೇ ತರ ಆಗಿರ್ಬೋದೇನೋ, ಅದಕ್ಕೆ ಇದು ಆಗ್ತಾ ಇಲ್ಲ. ನನ್ಗೆ ನಾನ್ ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ಕೆ ರೆಡಿ ಇಲ್ಲ, ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ತರ. ಆಮೇಲೆ ಹ್ಮ್ ನೋಡಿದ್ರೆ ಅಂದ್ರೆ ಹಂಗಾಗ್ಬಿಟ್ಟೆ ಸರ್. ಈ 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ವಲ್ವಾ, ಹ್ಮ್ ಯಾವತ್ತೂನು ಅಂದ್ರೆ ನನ್ಗೆ ಅದು ಏನೋ ಒಂಥರ ಮಿರಾಕಲ್ ಅನಿಸ್ಬಿಡ್ತು. ನಾನು 1 ಇಯರ್ ಕಂಟಿನ್ಯೂ ಮಾಡಿದ್ದೀನಿ ಸರ್ ಟ್ರೀಟ್ಮೆಂಟ್. ಬಟ್ ಹ್ಮ್ ನಂಗೇನು ಅಲ್ಲಿ ಪಾಸಿಟಿವ್ ಇದು ಅನಿಸ್ಲಿಲ್ಲ ಅಲ್ವಾ, ಅದಕ್ಕೆ ನಂಗೆ ಹೋಗಕ್ಕೆ ಏನು, ನಾನ್ ಸಣ್ಣ ಆದ್ಮೇಲೆನೆ ಹೋಗೋಣ, ನನ್ ಹೆಲ್ತ್ ಹ್ಮ್ ಇಂಪ್ರೂವ್ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಫಸ್ಟ್ ನಿಮ್ಗೇನೆ ಸರ್ ನಾನ್ ಕಳ್ಸಿರೋದು. ಹೌದಾ? ಬೇರೆ. ಹಾ. ಇದ್ರದ್ದು ಪಾಸಿಟಿವ್ ಆಗಿರೋದು ಸ್ಟ್ರಿಪ್ ಕಳ್ಸಿದ್ರಿ ಅಲ್ವಾ? ಸೊ ಹಾ, ಅದು ಎಲ್ರು ಕೇಳ್ತಾ ಇದಾರೆ ಏನ್ ಮಾಡ್ದೆ, ಯಾವ ಹಾಸ್ಪಿಟ್ಲಿಗೆ ತೋರ್ಸಿದೆ, ಅದು ಇದು ಅಂತ ಹೇಳಂದು. ನಾನು ಯಾವ್ದು ಹಾಸ್ಪಿಟ್ಲಿಗೆ ತೋರ್ಸಿಲ್ಲ, ಏನು ಇಲ್ಲ, ನ್ಯಾಚುರಲ್ ಆಗಿ ಆಗಿದೆ ಅಂತ ಹೇಳಂದು ಹೇಳ್ತೀನಿ ಅವ್ರಿಗೆ. ಸೊ ಹಾಯ್ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾನು ನಿಮ್ಗೆ ಇಲ್ಲಿ ನನ್ನ ಕ್ಲೈಂಟ್ ಒಬ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಇವ್ರ ಹೆಸರು ಗೀತಾ ಅಂತ. ಇವ್ರು ಇರೋದು ಬೆಂಗಳೂರಿನಲ್ಲಿ. ಇವರು ಮೂಲತಃ ಬಾಗಲಕೋಟು ಮೂದೋಳ್ನವರು. ಒಂದು ಡಿಸೆಂಟ್ ಅಮೌಂಟ್ ಆಫ್ ವೆಯ್ಟ್ ಲಾಸ್ ಅಂತ ಮಾಡದ್ಮೇಲೆ ಅವ್ರದ್ದು ಸ್ವಲ್ಪ ವರ್ಷಗಳ ನಂತರ ಕನ್ಸೀವ್ ಆಗಿದ್ದಾರೆ. ಥೈರಾಯ್ಡ್, PCOD ಇದೆಲ್ಲ ಇದ್ರು ಕೂಡ ಅದೆಲ್ಲ ಒಂದ್ ಸ್ವಲ್ಪ ರಿಕವರ್ ಆಗಿ ಕನ್ಸೀವ್ ಆಗಿದ್ದಾರೆ. ಅದೇ ಪಾಸಿಟಿವ್ ನ್ಯೂಸ್. ಕಂಗ್ರಾಚುಲೇಷನ್ ಗೀತಾ ಅವ್ರೆ. ಥ್ಯಾಂಕ್ಸ್ ಸರ್. ಫಸ್ಟ್ ಸರ್ ನಾನು ಯೂಟ್ಯೂಬ್ ಅದು ಇದು ಅಲ್ಲೆಲ್ಲ ನೋಡ್ತಾ ಇದ್ದೆ. ಅಲ್ಲಿ ಎಲ್ರು ಸಣ್ಣ ಆಗೋದು ಮತ್ತೆ ಈ ತರ ಒಂದಿಷ್ಟು ಜರ್ಮನ್, ನಿಮ್ದು ಯಾವ್ದೋ ಜರ್ಮನ್ ಕ್ಲೈಂಟು ಆ ತರ ಎಲ್ಲ ಪ್ರೆಗ್ನೆಂಟ್ ಆಗಿರೋದು ನಾನು ನೋಡ್ದೆ. ಅಂದ್ರೆ ನಾನು ಹಾಸ್ಪಿಟ್ಲಿಗೆಲ್ಲ ಹೋಗಿನೂ ಟ್ರೈ ಮಾಡಿದ್ದೆ. ಓಕೆ. ಆ, ಹಾ, ಏನು ನಂಗೆ ಪಾಸಿಟಿವ್ ರಿಸಲ್ಟ್ ಏನು ಕಾಣಿಸ್ಲಿಲ್ಲ. ಓಕೆ. ಸುಮ್ನೆ ಸೊ ಅದಕ್ಕೆ ಸಣ್ಣ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? ಮದ್ವೆ ಆಗಿ 3 ವರ್ಷ ಆಯ್ತು ಸರ್. ಈಗ ಮೇ 10th 3 ವರ್ಷ ಆಯ್ತು. ಅಂದ್ರೆ ಅವರು ವೇಟ್ ಲಾಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಸರ್. ಥೈರಾಯ್ಡ್ ಇದೆ, ಮತ್ತೆ ಹ್ಮ್. ನೀವು ಜಾಸ್ತಿ ವೇಟ್ ಲಾಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ನಾನಾಗೆ ಮನೇಲಿ ತುಂಬಾ ಅದು ಇದು ಡಯಟ್ ಏನೇನೋ ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ ಅದು. ಎಷ್ಟು ವೇಟ್ ಇತ್ತು ನೀವು ಸ್ಟಾರ್ಟ್ ಮಾಡಿದಾಗ? ನಮ್ದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ? ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ 74 ಏನೋ ಇದ್ದೆ ಸರ್ ನಾನು. ಸೊ ಇದು ಕನ್ಸೀವ್ ಆದಾಗ? ಆಗಿರೋದು 67 ಎಲ್ಲ. ಹಾ, ಹೌದು. ಅಂದ್ರೆ ವೆಯ್ಟ್ ವೈಸ್ ನೀವು ಇನ್ನ ಕಡಿಮೆ ಆಗ್ಬೇಕು ಅಂತಿದ್ರಿ, ಬಟ್ ಇದಕ್ಕಿನ್ನ ಕಡಿಮೆ ತಿನ್ನೋದು ಒಳ್ಳೇದಲ್ಲ. ಅಂದ್ರೆ ಹಾ, ಹೌದು ಒಂದು ಸರ್. ಡೀಸೆಂಟ್ ಅಮೌಂಟ್ ಆಫ್ ಕ್ಯಾಲರೀಸ್ ಅನ್ನೋದು ಬೇಕಾಗುತ್ತೆ ಕನ್ಸ್ಯೂಮ್ ಮಾಡೋರಿಗೆ. ಇದಕ್ಕಿನ್ನ ನೀವು ಕೆಳಗಡೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೆ. ಸರ್ ಇದು ರಿಸಲ್ಟ್ ಹಿಂಗಾಗಿದೆ ಅಂತ. ಹೌದು, ನೀವು ಕಳಿಸಿದ್ರಲ್ಲ ನನಗೆ ಇದ್ರದ್ದು. ಫಸ್ಟ್ ನಿಮ್ಗೇನೆ ಸರ್ ನಾನ್ ಕಳ್ಸಿರೋದು. ಹೌದಾ? ಬೇರೆ. ಹಾ. ಇದ್ರದ್ದು ಪಾಸಿಟಿವ್ ಆಗಿರೋದು ಸ್ಟ್ರಿಪ್ ಕಳ್ಸಿದ್ರಿ ಅಲ್ವಾ? ಅದು ಹಾ. 2 ಲೈನ್ಸ್ ಬಂದಿರೋದು ಕಳ್ಸಿದ್ರಿ. ನನ್ಗೆ ನಂಬಕ್ಕೆ ಆಗ್ತಾ ಇದ್ದಿದ್ದಿಲ್ಲ ಸರ್ ನಿಜವಾಗ್ಲೂ. ಅಂದ್ರೆ ಮುಂಚೆ ಎಲ್ಲ ಈಗ ಪೀರಿಯಡ್ಸ್ ಡಿಲೇ ಆದಾಗ ನೋಡ್ಕೊಂಡ್ರು ನೆಗೆಟಿವ್ ಬರೋದು, ಬಂದ್ಬಿಡುತ್ತೇನೋ ಬೇಡ ಬಿಡು ಟೆಸ್ಟ್ ಮಾಡ್ಕೊಳ್ಳೋದು, ಅಂದ್ರೆ ಆ ತರ ಆಗ್ಬಿಟ್ಟಿತ್ತು. ಆಮೇಲೆ ಮಾಡ್ಕೊಂಡ್ರೆ ಪಾಸಿಟಿವ್ ಬಂದ್ಬಿಟ್ಟು ನಾನು ಮೇ ಬಿ ರಿಸಲ್ಟೇ ಸುಳ್ಳಿರ್ಬೋದೇನೋ ಅಂತ ಹೇಳಂದು ಇನ್ನೊಂದ್ಸಲ ಮಾಡ್ಕೊಂಡಾಗ ಹ್ಮ್. ಆಮೇಲೆ ಕನ್ಫರ್ಮ್ ಆಯ್ತು ಸರ್ ಅದು. ಹಾಸ್ಪಿಟ್ಲ್ ಹೋಗಿ ಚೆಕ್ ಮಾಡಿದ್ರ ಹಾ, ಆಮೇಲೆ? ಚೆಕ್ ಮಾಡ್ತಿದ್ವಿ ಸರ್ ಆಮೇಲೆ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡದ್ಮೇಲೆ ನಿಮ್ಗೆ ಪೀರಿಯಡ್ ಎಲ್ಲ ಸ್ವಲ್ಪ ಹಾ. ನಾರ್ಮಲ್ ಆಗಿ ಬಂತು. ಹಾ, ಅದು ಎಲ್ಲ ಥೈರಾಯ್ಡ್ normal ಆಯ್ತು. ಥೈರಾಯ್ಡ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿತ್ತು ಅನ್ಸುತ್ತಲ್ಲ? ಹಾ, ಹೌದು ಸರ್. ನಾನು ಹೇಳಿದ್ನಲ್ವಾ ಹಾಸ್ಪಿಟ್ಲು ತುಂಬಾ ಹೋಗಿದ್ದೀನಿ, ಆದ್ರೆ ನನ್ಗೆ ಯಾವತ್ತು ಪಾಸಿಟಿವ್ ರಿಸಲ್ಟ್ ಬರ್ಲಿಲ್ಲ ಅಲ್ಲಿಂದ. ನಂಗ್ ಅನ್ಸೋದು ಆಗತ್ತೋ ಇಲ್ವೋ ಅಂತ ಹೇಳೋದು. ಹೌದು, ನೀವು ತುಂಬಾ ಸಲ ನನಗೆ ಹೇಳಿದಿರಿ ಆತರ ತುಂಬಾ ಡೌಟ್ ಅಲ್ಲಿ, ಟೆನ್ಷನ್ ಅಲ್ಲಿ. ಈಗ ವೆಯ್ಟ್ ಲಾಸ್ ಅಂದ್ರೆ ಇವರು ಗೀತಾ ಅವರು ಇವಾಗ ಅವರಿಗೆ PCOS ಥೈರಾಯ್ಡ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ತುಂಬಾ ಫಾಸ್ಟ್ ಆಗೋ ಏನ್ ರಿಸಲ್ಟ್ ಬರ್ತಾ ಇರ್ಲಿಲ್ಲ. ಅಂದ್ರೆ ಹಾ, ಸ್ವಲ್ಪ ಹೌದು ಸರ್. ಕಂಪೇರ್ ಟು ಮೋಸ್ಟ್ ಪೀಪಲ್. ಗೀತಾ ಅವರು ಅದೇ ಹೇಳ್ತಾ ಇದ್ರು, ಬೇರೆಯವರೆಲ್ಲ ನೀವು 10-20 kg ಎಲ್ಲ ತೋರಿಸ್ತಾ ಇದ್ರಿ, ನನ್ ಮಾತ್ರ ಏನಕ್ಕೆ 5-6 kg ಆಗಿದೆ ಅಂತ. ನಾನು ಹಾ, ಕೇಳ್ತಾ ಹೌದು ಇದ್ದೀನಿ, ಸರ್. ವೆಯ್ಟ್ ಲಾಸ್ ಇಂಪಾರ್ಟೆಂಟ್ ಕನ್ಸೀವ್ ಆಗೋದು ಇಂಪಾರ್ಟೆಂಟ್ ಕೇಳ್ತಿದ್ದವ್ರಿಗೆ. ಕನ್ಸೀವ್ ಹಾ, ಆಗೋದು ಇಂಪಾರ್ಟೆಂಟ್. ಸೊ ಕನ್ಸೀವ್ ಆಗೋದು ಇಂಪಾರ್ಟೆಂಟ್ ಆದ್ರೆ ನೀವು ಒಂದು ಬ್ಯಾಲೆನ್ಸ್ಡ್ ಆಗೇ ತಿನ್ಬೇಕಾಗುತ್ತೆ. ತುಂಬಾ ತೀರಾ ಕಡಿಮೆ ತಿನ್ನಂಗೂ ಇಲ್ಲ, ತುಂಬಾ ಜಾಸ್ತಿ ಹ್ಮ್. ಎಕ್ಸೈಟ್ ಮಾಡಂಗೂ ಇಲ್ಲ. ಸೊ ಹಾ, ಎರಡು ಹೌದು. ಬ್ಯಾಲೆನ್ಸ್ ಅಲ್ಲಿ ಮಾಡ್ಬೇಕಾಗತ್ತೆ, ಅವಾಗ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಗೀತಾ ಅವ್ರಿಗೆ. ಸೊ ಹಾ.
ಅದೇ ಒಂದ್ ಪಾಸಿಟಿವ್ ನ್ಯೂಸ್ ಅಂದ್ರೆ ಅವ್ರಿಗೆ ಅದರಿಂದ ಹೆಲ್ಪ್ ಆಗಿದೆ. ಎಲ್ರು ಕೇಳ್ತಾ ಇದಾರೆ ಏನ್ ಮಾಡ್ದೆ, ಯಾವ ಹಾಸ್ಪಿಟ್ಲಿಗೆ ತೋರ್ಸಿದೆ, ಅದು ಇದು ಅಂತ ಹೇಳಂದು. ನಾನು ಯಾವ್ದು ಹಾಸ್ಪಿಟ್ಲಿಗೆ ತೋರ್ಸಿಲ್ಲ, ಏನು ಇಲ್ಲ, ನ್ಯಾಚುರಲ್ ಆಗಿ ಆಗಿದೆ ಅಂತ ಹೇಳಂದು ಹೇಳ್ತೀನಿ ಅವ್ರಿಗೆ. ಅದೇ ಮೇನ್ ಆಗಿ ಸ್ವಲ್ಪ ಅಂದ್ರೆ ಹೆಲ್ದಿ ಆಗಿದ್ದೀರಾ ಅಂತಂದ್ರೆ ಡಯಟ್ ಎಕ್ಸರ್ಸೈಸ್ ಇದೆಲ್ಲ ಮಾಡಿ ಸ್ವಲ್ಪ ಆರೋಗ್ಯ ಸುಧಾರಣೆ ಆದ್ಮೇಲೆ ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಅಷ್ಟೇ ಅಲ್ವಾ? ಹಾ ಹೌದು ಸರ್. ಅದೇ ಹೇಳ್ತಿದ್ರಿ ಸರ್, ನಂಗೆ ಕನ್ಸಲ್ಟ್ ಮಾಡಿ ಒಂದ್ಸಲ, ಅಂದ್ರೆ ನಿಮ್ಗೆ ಇನ್ನು ವಿಟಾಮಿನ್ಸ್ ಏನಾದ್ರು ಬೇಕು, ಡಾಕ್ಟರ್ನೆಲ್ಲ ಕನ್ಸಲ್ಟ್ ಮಾಡಿ ಅಂತಿದ್ರಿ. ಬಟ್ ನಾನು ಮಾಡ್ಲಿಲ್ಲ, ನೋಡೋಣ ನ್ಯಾಚುರಲ್ ಆಗಿ ಆಗುತ್ತಾ ಹಿಂಗೆ ಅಂತ ಅನ್ಕೊಂಡೆ. ಬಟ್ ಆಯ್ತು, ಅದು ಟೈಮ್ ತಗೊಂಡ್ರು. ಅದು ಮಾಡಬೇಕು ಎಲ್ರು. ಈಗ ಹಾ ಪ್ರೀ ಅಂದ್ರೆ ಪ್ರೀ ಕನ್ಸೀವಿಂಗ್ ಮುಂಚೆ ಅದೇನ್ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಏನೇನ್ ತಗೋಬೇಕು ಅದ್ ತಗೋಬೇಕು. ಇಲ್ಲ ಅಂದ್ರೆ ಕೆಲವೊಬ್ರಿಗೆ ಕೆಲವೊಂದ್ ಪ್ರಾಬ್ಲಮ್ಸ್ ಆಗುತ್ತೆ. ಅದು ಇನ್ಕ್ಲೂಡಿಂಗ್ ಥೈರಾಯ್ಡ್ ಲೆವೆಲ್ ಬಿಲೋ 3 ಬರೋದು ಇಂಪಾರ್ಟೆಂಟ್ ಬಿಫೋರ್ ಕನ್ಸೀವಿಂಗ್. ಮತ್ತೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ಇಂಪಾರ್ಟೆಂಟ್. ಹೇಳಿದ್ರಿ ಸರ್, ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಅದು ಇದು ಹೇಳಿದ್ರಿ. ಅದೆಲ್ಲ ತಗೊಳ್ಳೇಬೇಕಾಗತ್ತೆ. ಇಲ್ಲ ಅಂದ್ರೆ ಅಂದ್ರೆ ಎಲ್ಲೋ ಅಂದ್ರೆ ಕೇರ್ಲೆಸ್ ಆಗಿ ಕನ್ಸೀವ್ ಆಗೋದ್ ಬೇರೆ, ಪ್ಲಾನ್ ಮಾಡಿ ಕನ್ಸೀವ್ ಆಗೋದ್ ಬೇರೆ. ಸೊ ಸೊ ಅದು ಅಂತ ಆತರ ಇದ್ದಾಗ ಏನು ರಿಸ್ಕ್ ತಗೋಬಾರ್ದು ಅನ್ನೋ ಕಾರಣಕ್ಕೆ ಅದೆಲ್ಲ ಮಾಡಿದ್ರೆ ಒಳ್ಳೇದು. ಅದಕ್ಕೋಸ್ಕರ ಅಂದ್ರೆ ಸಡನ್ ಆಗಿ ಸಣ್ಣ ಆಗೋದು ಒಳ್ಳೇದಲ್ಲ ಅಂತ ಹೇಳ ನೀವ್ ಹೇಳಿದ್ರೆ, ನ್ಯಾಚುರಲ್ ಆಗೇ ಆದ್ರೇನೆ ಈ ತರ ಎಲ್ಲ ಬೆನಿಫಿಟ್ ಸಿಗುತ್ತೆ. ಇಲ್ಲಾಂದ್ರೆ ಮತ್ತೇನಾದ್ರೂ ಒಂದ್ ಸೈಡ್ ಎಫೆಕ್ಟ್ ಆಗುತ್ತೆ ಅಷ್ಟೇನೆ. ನಾನು ಹರ್ಬಲ್ ಟ್ರೈ ಮಾಡಿದ್ದೆ ಸರ್. ಅದಾದ್ಮೇಲೆ ನಂಗೆ ಒಂದ್ 3 ಮಂತ್ಸ್ ಪೀರಿಯಡ್ಸ್ ಬರ್ಲಿಲ್ಲ. ಅಲ್ಲಿಂದಾನೇ ನಂಗೆ PCOS ಆತರ ಎಲ್ಲ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿ ನಂಗೆ ಅನ್ಸುತ್ತೆ. ಅದೇ ಸರ್, ನಾನು ಅದೆಲ್ಲ ಟ್ರೈ ಮಾಡಿ ಆದ್ಮೇಲೆನೆ ಇನ್ನು ಏನು ಆಪ್ಷನ್ ಇಲ್ಲ ನಂಗೆ, ಹೆಂಗ್ ಮಾಡ್ಲಿ ಅನ್ನೋದು ಗೊತ್ತಾಗ್ಲಾರ್ದಾಗ್ಲೇನೆ ಅವಾಗ ನಿಮ್ದು ಎಲ್ಲ ಯೂಟ್ಯೂಬ್ ಅಲ್ಲಿ ನಿಮ್ದು ಲಿಂಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದು ಮಾಡಿ, ಯಾವ್ಯಾವ್ದು ವಿಡಿಯೋಸ್ ಹಾಕ್ತಿದ್ರೋ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ನಾನು ಫಸ್ಟ್ ಒಂದ್ಸಲ ಏನ್ ಮಾಡ್ದೆ, ಕಾಂಟ್ಯಾಕ್ಟ್ ಮಾಡ್ದೆ, ಬಟ್ ಜಾಯಿನ್ ಆಗ್ಲಿಲ್ಲ. ಸೆಕೆಂಡ್ ಟೈಮು ಆಗ್ಲೇಬೇಕು ಈಗ ಸೀರಿಯಸ್ ಆಗಿ ಅಂತ ಹೇಳಂದು ಸೆಕೆಂಡ್ ಟೈಮ್ ಅಲ್ಲಿ ಆದೆ ಸರ್ ನಾನು. ಹಾ ಸರ್, ಅದೇ ನಾನು ತುಂಬಾ ನನ್ನ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡ್ತಾರಲ್ವಾ, ಈಗ ಹೆಂಗ್ ಮಾಡ್ದೆ ಅಂತ ಹೇಳಂದು ಅವ್ರಿಗೆ ಅದೇ ಹೇಳಿದೆ. ನಾನು ಈ ತರ ಕೋಚ್ ಮಾಡಿದ್ದೆ, ಕೋಚಿಂಗ್ ತಗೊಂಡಿದ್ದೆ ಅವ್ರ ಹತ್ರ. ನನ್ಗೆ ತುಂಬಾ ಅಂದ್ರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಮತ್ತೆ ಇದು ನಮ್ಗೆ ಸೈಕಲ್ ರೆಗ್ಯುಲರ್ ಆಗಕ್ ನೀವೆಲ್ಲ ಒಂದ್ ಟಿಪ್ಸ್ ಹೇಳ್ತಾರೆ, ಟ್ರೈ ಮಾಡಿ ಅಂತ ಹೇಳಿದೀನಿ ಕೆಲವೊಂದಿಷ್ಟು ಜನಕ್ಕೆ. ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್, ಬಟ್ ನಂಗಂತೂ ಒಳ್ಳೇದಾಗಿದೆ ಇದ್ರಿಂದ. ನಿಜ ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿ. ಒಳ್ಳೇದಾಗ್ಲಿ, ಖುಷಿ ಆಯ್ತು ನಮ್ಗೆ. ಏನಂದ್ರೆ ನಿಜ, ನಿಮಗೆ ನಾನು ಎಲ್ಲರ ಹತ್ರ ಹೇಳ್ತೀನಿ, ನನಗೆ ತುಂಬಾ ಖುಷಿ ಆಗಂತ ವಿಷಯನೇ ಇದು. ಈ ಒಂದು ವಿಷಯದಲ್ಲಿ ಯಾರಿಗಾದ್ರೂ ರಿಸಲ್ಟ್ ಬಂದಾಗ ವೆಯ್ಟ್ 20, 30, 40 ಮಾಡಿದವ್ರು ಇದಾರೆ. ಅದೆಲ್ಲದಕ್ಕಿಂತ ನನಗೆ ಇದು ತುಂಬಾ ಅಂದ್ರೆ ಇದು ತುಂಬಾ ಖುಷಿ ವಿಷಯ ಅನ್ಸುತ್ತೆ. ಅವರಿಗೆ ಒಂದು ಭರವಸೆ ಸಿಗುತ್ತೆ ಅನ್ನೋದು ಒಂದು ಮೇನ್. ಅಂದ್ರೆ ಈಗ ತರ ಅನ್ಸುತ್ತೆ ಈಗ. ಹೌದು, IVF ಯಾವ ರೇಂಜ್ ಅಲ್ಲಿ ಆಗಿದೆ ಅಂದ್ರೆ, ಈಗ ಒಂದು ಎವ್ರಿ ರೋಡ್ ಅಲ್ಲಿ ಮೊಬೈಲ್ ಅಂಗಡಿಗಳು ಇರುತ್ತಲ್ಲ, ಆ ತರ IVF ಹಾಸ್ಪಿಟ್ಲ್ಗಳು ಬೆಂಗಳೂರಲ್ಲಿ. ಸೊ ಅದು ಸಿಂಪಲ್ ಆಗಿ ನಾನು ಹೇಳ್ತಾರೆ, ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ ಒಂದ್ ಸ್ವಲ್ಪ ಹೆಲ್ದಿ ವೆಯ್ಟ್ ಅಲ್ಲಿ ಇದ್ದು ಆಮೇಲೆ ಟ್ರೈ ಅದು ಅಲ್ಲಿ ಲಕ್ಷಾನ್ಗಟ್ಲೆ ಖರ್ಚು ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಹೆಲ್ದಿ ವೆಯ್ಟ್ ಅಲ್ಲಿ ಚೇಂಜ್ ಮಾಡಿ ಹೆಲ್ತ್ ನ ನಾರ್ಮಲ್ ತಗೋ ಬಂದ್ರೆ ಆಮೇಲೆ ಅದು ನ್ಯಾಚುರಲ್ ಆಗಿ ಆಗ್ಬೇಕು, ಆಗುತ್ತೆ. ಸ್ವಲ್ಪ ಟೈಮ್ ಕೊಡ್ಬೇಕು, ಒಂದು 6-7 ತಿಂಗಳು ತರ ಟೈಮ್ ಕೊಡ್ಬೇಕು ಅನ್ನೋದು ನಂದು ಒಪಿನಿಯನ್. ಆಮೇಲೆ ಆಗಿಲ್ಲ ಅಂದ್ರೆ ಆಮೇಲೆ ಬೇಕಾದ್ರೆ ಟ್ರೈ ಮಾಡ್ಬೋದು. ಅದು ಫಸ್ಟ್ನೇ ಅಲ್ಲಿಗೆ ಹೋಗ್ಬಾರ್ದು ಅನ್ನೋದು ನಂದಿದು. ಅದೇ ಸರ್, ನೀವ್ ಹೇಳಿದ್ರಿ ಡಾಕ್ಟರ್ ಕನ್ಸಲ್ಟ್ ಮಾಡಿ IVF ಎಲ್ಲ ಅಂದ್ರೆ ಹೋಗ್ಬೇಡಿ, ಅಂದ್ರೆ ಮಾಡಕ್ ಹೋಗ್ಬೇಡಿ, ನ್ಯಾಚುರಲ್ ಆಗೇನೆ ಟ್ರೈ ಮಾಡಿ ಅಂತ ಹೇಳಿದ್ರಿ. ಆಮೇಲೆ ನನ್ಗೆ ಅದೇ ಅನ್ಸುತ್ತೆ ಸರ್, ಅದಕ್ಕೆ EMI ಸಹಿತ ಇರುತ್ತೆ IVF ಇದು ಮಾಡ್ಕೊಳಕ್ಕೆಲ್ಲ. ನಂಗೆ ಇದು ನ್ಯಾಚುರಲ್ ಆಗಿ ಆಗದೇ ಇಲ್ವೇನೋ ಅಂತ ಹೇಳಂದ್ ಅನ್ಸೋದು. ಅದೇ ಸರ್, ನೀವ್ ಹೇಳಿದ್ರಿ, ನಾನು ಯಾವಾಗ್ಲೂ ನಿಮ್ಗೆ ಕಾಲ್ ಅಂದ್ರೆ ಪ್ರತಿ ತಿಂಗಳ ಸರ್, ಈ ತಿಂಗಳು ಆಗ್ಲಿಲ್ಲ, ಹೋದ್ ತಿಂಗಳು ಆಗ್ಲಿಲ್ಲ ಅಂದಾಗ ನೀವ್ ಹೇಳ್ತಾ ಇದ್ರಿ 10 ಮದ್ವೆ ಆಗಿ 10-15 ವರ್ಷ ಆದವರು ಎಲ್ಲ ಆಗಿದ್ದಾರೆ, ಪೇಶನ್ಸ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ ಸರ್ ನೀವು. ಹೌದು, ಅಂದ್ರೆ ಈಗ ಏನಂದ್ರೆ ಬುಕ್ ಒಂದ್ ಹೇಳಿದ್ರಲ್ವಾ ನೀವು, ಸಬ್ ಕಾನ್ಶಿಯಸ್ ಮೈಂಡ್ ಸರ್, ಅದ್ರಲ್ಲಿ ಪಾಸಿಟಿವ್ ವೇ ಹೆಂಗ್ ಮೈಂಡ್ ವರ್ಕ್ ಆಗುತ್ತೆ ಅನ್ನೋ ತರ. ಅವಾಗಿಂದ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹೌದು, ಅದು ಎಲ್ರಿಗೂ ಹೆಲ್ಪ್ ಆಗುತ್ತೆ. ಗೀತಾ ಅವ್ರು ಹೇಳ್ತಾ ಇರೋದು 2 ಬುಕ್ ಅವ್ರಿಗೆ ರೆಕಮೆಂಡ್ ಮಾಡಿದೆ. ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ಸೀಕ್ರೆಟ್ ಅನ್ನೋದು ಒಂದ್ 2 ಬುಕ್ ಇದೆ. ತುಂಬಾ ಒಳ್ಳೆ ಬುಕ್, ಫೇಮಸ್ ಬುಕ್. ಅದು ಸ್ವಲ್ಪ ಹಿಂಗಂದ್ರೆ ನಾವು ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ತುಂಬಾ ಅಂದ್ರೆ ನೆಗೆಟಿವ್ ಥಿಂಕಿಂಗು ಪಾಸಿಟಿವ್ ಥಿಂಕಿಂಗ್, ತುಂಬಾ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡೋದು ಅಥವಾ ಲಾ ಆಫ್ ಅಟ್ರಾಕ್ಷನ್ ಇದ್ರ ಬಗ್ಗೆ ಎಲ್ಲ ಇರೋದು ಆ ಬುಕ್ ಅಲ್ಲಿ. ಅಂದ್ರೆ ಪ್ರೆಗ್ನೆನ್ಸಿ ಬಗ್ಗೆ ನಂಬಿಕೆ ಬಗ್ಗೆ ಇದೆ, ಭರವಸೆ ಬಗ್ಗೆ ಇದೆ. ಅದನ್ನ
ಅದನ್ನ ಇಟ್ಕೊಳ್ಳಿ ಅಂತ ಹೇಳಿದ್ದೆ ಅಷ್ಟೇ ಅವ್ರಿಗೆ, ಮತ್ತೇನಿಲ್ಲ. ಯಾಕಂದ್ರೆ ಅವ್ರು ತುಂಬಾ ಟೆನ್ಷನ್ ಆಗ್ತಾ ಇದ್ರು, ಅದಕ್ಕೋಸ್ಕರ. ನಮ್ದು ಪ್ರತಿ ವಾರ ಕಾಲ್ ಅಂತ ಇರುತ್ತೆ ಕ್ಲೈಂಟ್ಸ್ ಜೊತೆ. ಅವಾಗ ಗೀತಾ ಅವ್ರು ಸ್ವಲ್ಪ ಟೆನ್ಷನ್ ಆಗ್ತಿದ್ದ ಟೈಮಲ್ಲಿ, ಆದ್ರೆ ಅವ್ರು ನನಗೆ ಯಾವತ್ತು ನನ್ ಅದೊಂದು ಹೇಳ್ತೀನಿ, ಅಂದ್ರೆ ಓಕೆ ಅವ್ರ ಟೆನ್ಷನ್ ಅದು ಇದು ಏನಂತ ಹೇಳ್ತಿದ್ರು, ವೆಯ್ಟ್ ಲಾಸ್ ತುಂಬಾ ಸ್ಲೋನೇ ಆಗ್ತಾ ಇತ್ತು ಅವ್ರದ್ದು. ಬಿಕಾಸ್ ಅವರಿಗೆ ತುಂಬಾ ಅಂದ್ರೆ ಡಿಸೆಂಟ್ ಅಮೌಂಟ್ ಆಫ್ ಫುಡ್, ಅಂದ್ರೆ ಕಡಿಮೆ, ತೀರಾ ಕಡಿಮೆ ಆಹಾರ ಅಂತ ತಿನ್ನಂಗಿರ್ಲಿಲ್ಲ ಅವರಿಗೆ. ಡಿಸೆಂಟ್ 3 ಹೊತ್ತು ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಅವ್ರ ಬಾಡಿಗೆ ಏನೇನ್ ಬೇಕೋ ಎಲ್ಲ ತಿನ್ಬೇಕಿತ್ತು ಅಷ್ಟೇ. ಬಟ್ ಫ್ಯಾಟ್ ಲಾಸ್ ಮೆಜರ್ಮೆಂಟ್ ತುಂಬಾ ಸುಮಾರು ಜಾಸ್ತಿ ಆಗಿತ್ತು ಅನ್ಸುತ್ತಲ್ವಾ? ಎಲ್ರು ನನ್ಗೆ ಊರಲ್ಲಿ ಹೋದಾಗೆಲ್ಲ ಎಷ್ಟ್ ಸಣ್ಣ ಆಗಿದ್ಯಾ ಈಗ, ಏನ್ ಮಾಡ್ತಾ ಇದೀಯಾ ಎಲ್ರು ಕೇಳಿದ್ರು. ನಾನ್ ಹೇಳ್ದೆ ಸರ್, ನಿಮ್ಗೆ ಹೇಳಿದ್ನಲ್ವಾ ಅವಾಗೊಂದು, ನನಗೆ ವೇಟ್ ಮಾತ್ರ ಅಷ್ಟು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ, ಬಟ್ ನೋಡೋರೆಲ್ಲ ಮಾತಾಡ್ತಾ ಇದ್ದಾರೆ ಸಣ್ಣಾಗಿದ್ಯಾ ಸಣ್ಣಾಗಿದ್ಯಾ ಅಂತ ಹೇಳಿದ್ದೆ ನಿಮ್ಗೆ. ಹೌದು, ಅಂದ್ರೆ ಇವ್ರಿಗೆ ಸಣ್ಣ ಆಗೋದ್ರೆ ಫುಲ್ ವೆಯ್ಟ್ ಲಾಸ್ ಮಾಡ್ಸೋದು ಒಂದೇ ಗುರಿ ಆಗಿರ್ಲಿಲ್ಲ, ಅವ್ರದ್ ಮೇನ್ ಗುರಿ ಇದ್ದಿದ್ದು ನಮ್ದು ಅವ್ರನ್ನ. ಹಾ ಸರ್, ನೀವ್ ಅದೇ ಸರ್ ಹೇಳಿದ್ರಿ ನಂಗೆ ಆಕ್ಚುಲಿ ನನ್ಗೆ ಇದು ಪ್ರೆಗ್ನೆನ್ಸಿ ಇದ್ರಲ್ಲಿ ಹೆಲ್ಪ್ ಮಾಡೋದ್ರಲ್ಲಿ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಜಾಸ್ತಿ ಅದ್ರಲ್ಕಿನ ಅಂತ ಹೇಳಿದ್ರಿ ನನ್ಗೆ ಅವತ್ತು. ಇವಾಗ ಪ್ರೆಗ್ನೆನ್ಸಿ ಡಯಟ್ ಅಂತ ಒಂದ್ ಕೊಟ್ಟಿದ್ದೀನಲ್ಲ, ಅದ್ ಮಾಡ್ತಿದ್ದೀರಲ್ಲ, ಅದ್ ಹೆಂಗಿದೆ? ಹಾ ಸರ್, ಚೆನ್ನಾಗಿದೆ. ಅದೇ ಅನ್ಕೊಂಡೆ ಸರ್, ಆಕ್ಚುಲಿ ನಾನು ಪ್ರೆಗ್ನೆಂಟ್ ಆಗ್ಬೇಕಾದಾಗ ನಾನು ಎಷ್ಟು 66 ಏನೋ ಆಗಿದೆ ಸರ್, ಮಧ್ಯ ಸಣ್ಣಾದಾಗ ಪೂರ್ತಿ 74 ಇಂದ 66 ಆಗಿದೆ. ಆಮೇಲೆ ಇದು ನಿಯರ್ ಪ್ರೆಗ್ನೆನ್ಸಿ ಬಂದಾಗ 68 ಏನೋ ಆದೆ ಸರ್ ನಾನು, ಅದು ಕನ್ಫರ್ಮ್ ಆದಾಗ. ಆಮೇಲೆ ಏನಂದ್ರೆ ಇದು ನನ್ಗೇನ್ ಅಷ್ಟು ಜಾಸ್ತಿ ದಪ್ಪ ಆಗಿದ್ದೀನಿ ಅಂತ ಹೇಳನ್ ಫೀಲ್ ಏನ್ ಆಗ್ತಾ ಇಲ್ಲ ಸರ್. ಅಲ್ಲ, ಅವಾಗ ನೀವು ಅದು ಹೌದು, ನೀವು 6 ಮಂತ್ಗೆ ಬರೀ ಅಂದ್ರೆ 10 kg ಏನ್ ಆಗ್ಲೇಬೇಕು. ಬಟ್ ಅದು ತುಂಬಾ ತೀರಾ ನೀವು ಕಾನ್ಶಿಯಸ್ ಆಗಿದ್ರೆ ತುಂಬಾ ತೀರಾ ವೇಟ್ ಗೇನ್ ಆಗ್ಬಾರ್ದು. ಒಬ್ಬೊಬ್ರು ಈಗ 90, 100 ಎಲ್ಲ ಹೋಗಿರೋದು ಇದೆ, ಅಂದ್ರೆ 60 ಇಂದ 100 ಈ ತರ ಅಲ್ಲ. ಅಷ್ಟೊಂದು ಜಂಪ್ ಆದಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ಗೀತಾ ಅವರ ವೆಯ್ಟ್ ಲಾಸ್ ಜರ್ನಿನ. ಅವರು ವೆಯ್ಟ್ ಲಾಸ್ ಅಂತ ಮಾಡಿದ್ದು 7 ರಿಂದ 8 kg. ಅವರ ಬಾಡಿನಲ್ಲಿ ಫ್ಯಾಟ್ ಲಾಸ್ ಆಗಿತ್ತು ನಮ್ಮ ಆನ್ಲೈನ್ ಪ್ರೋಗ್ರಾಮ್ ಜಾಯಿನ್ ಆಗಿ. ಅದ್ರಲ್ಲಿರೋ ಇನ್ಸ್ಟ್ರಕ್ಷನ್ ಎಲ್ಲ ಫಾಲೋ ಮಾಡಿದಾಗ ಅವ್ರಿಗೆ ಕನ್ಸೀವ್ ಆಗೋದಕ್ಕೆ 6 ತಿಂಗಳು ಟೈಮ್ ತಗೊಳ್ತು. ಬಟ್ ಆದ್ರೆ ಒಬ್ಬೊಬ್ರು ನಮ್ ಪ್ರೋಗ್ರಾಮ್ ಜಾಯಿನ್ ಆಗಿ 2 ತಿಂಗಳಲ್ಲಾದವರು ಇದ್ದಾರೆ, 1.5 ತಿಂಗಳಲ್ಲಾದವರು ಇದ್ದಾರೆ. ಆಮೇಲೆ ಮೇನ್ ಆಗಿ ನಮ್ಮ ಕೆಲಸ ಏನಿರೋದು, ಒಂದು ಹೆಲ್ತ್ ಕೋಚಿಂಗ್ ಅಥವಾ ಒಂದು ಫಿಟ್ನೆಸ್ ಲೈಫ್ ಸ್ಟೈಲ್ ಕಲಿಸೋದು ನಮ್ಮ ಮೇನ್ ಉದ್ದೇಶ. ಅದನ್ನ ಕಲಿಸಿದಾಗ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಇದೆಲ್ಲ ರೀತಿಯ ಪಾಸಿಟಿವ್ ಏನೇ ರೀತಿಯ ಹೆಲ್ತ್ ತೊಂದರೆಗಳಿದ್ರು ಅದರಿಂದ ನೀವು ಮುಕ್ತಿ ಪಡೆದು ನಿಮ್ಗೆ ಕನ್ಸಿನ ಇನ್ಫರ್ಟಿಲಿಟಿ ಆಗ್ಲಿ, ಥೈರಾಯ್ಡ್ ಇಶ್ಯೂಸ್ ಆಗ್ಲಿ, PCOD ಇಶ್ಯೂಸ್ ಆಗ್ಲಿ, ಇದೆಲ್ಲದು ಹತೋಟಿಗೆ ಬರುತ್ತೆ, ಕಂಟ್ರೋಲ್ ಬರುತ್ತೆ. ನಿಮ್ಗೂ ಕೂಡ ಈ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಪ್ರೋಗ್ರಾಮ್ ಹೇಗ್ ಜಾಯ್ನ್ ಆಗೋದು, ನಮ್ಮ ಹೇಗ್ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದು ಒಂದು ವಿಡಿಯೋ ಇದೆ. ಅದನ್ನ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಹೇಗ್ ಜಾಯ್ನ್ ಆಗೋದು, ಏನೇನ್ ಡೀಟೇಲ್ಸ್ ಕಳಿಸ್ಬೇಕು ನಮ್ಮ ವಾಟ್ಸ್ಆಪ್ ನಂಬರ್ಗೆ ಅಂತ. ನಮ್ಮ ವಾಟ್ಸ್ಆಪ್ ನಂಬರ್ ಅಲ್ಲಿ ತುಂಬಾ ಟೈಮ್ ಪಾಸ್ ಮೆಸೇಜಸ್ ಬರೋದ್ರಿಂದ ನೀವು ಆ ವಿಡಿಯೋದಲ್ಲಿ ಕೇಳಿರುವಂತಹ 8 ರಿಂದ 9 ಕ್ವಶನ್ಸ್ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕಳ್ಸಿದ್ರೆ ನಿಮಗೆ ನಮ್ಮ ಟೀಮ್ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ಕಾಲ್ ಬಿಡುತ್ತೆ. ನನ್ನ ಜೊತೆನೆ ಕೋಚಿಂಗ್ ತಗೋಬೇಕು ಅಂತಿದ್ರೆ ನನ್ನಿಂದಾನೇ ಕಾಲ್ ಬರುತ್ತೆ. ಸೊ ನಿಮ್ಗೂ ಕೂಡ ಪ್ರೋಗ್ರಾಮ್ ಜಾಯ್ನ್ ಆಗಿ ನಿಮ್ಮ ಹೆಲ್ತ್ ನ ಕಂಟ್ರೋಲ್ ತಗೊಳ್ಬೇಕು ಅಂತಿದ್ರೆ ಈ ಕೆಳಗಡೆ ಇರೋ ನಂಬರ್ಗೆ ಸಂಪರ್ಕಿಸಿ. ಥ್ಯಾಂಕ್ ಯು, ಧನ್ಯವಾದ.